ನಮಸ್ಕಾರ. ಇವತ್ತಿನ ವಿಷಯ 2024ರಲ್ಲಿ ಕೊಳ್ಳಬಹುದಾದ 5 ಅತ್ಯುತ್ತಮ ಷೇರುಗಳು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನೀವು ನೋಡಿದ ಹಾಗೆ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ, ರಿಸರ್ಚ್ ಡಾಟಾಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅಂದರೆ ಅದು ಬೇರೆ ಯಾವುದೋ ಕಂಪನಿದಿರುತ್ತೆ, ನಾವು ಹಾಕಿದಂಥ ವಿಚಾರಗಳು, ನಾವು ಹೇಳಿದಂಥ ವಿಚಾರಗಳನ್ನು ಮಾತಾಡ್ತಿಲ್ಲ. ಕಾರಣ ಏನು ಅಂತ ಕೇಳಬಹುದು ನೀವು. ಯಾಕಂದ್ರೆ ಸೇಬಿಯವರು ಹೇಳ್ತಾರೆ, ಯಾವ ಶೇರನ್ನು ಕೊಳ್ಳಿ ಅಂತ ಹೇಳುವಂತ ಅಥಾರಿಟಿ ನಿಮಗಿಲ್ಲ. ಏನಿದ್ದರೂ ಕೂಡ ನೀವು ಯಾವುದಾದ್ರೂ ಬ್ರೋಕರೇಜ್ ಕಂಪನಿ ಅಥವಾ ಯಾವುದಾದ್ರೂ ರಿಸರ್ಚ್ ಕಂಪನಿಯವರು ಮಾಡಿದ ರಿಸರ್ಚ್ ಅನ್ನು ಜನರ ಮುಂದೆ ಇಡಬಹುದು. ಅದಕ್ಕೋಸ್ಕರ ಇಂಥ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಬಹುಶಃ ನೀವು ಅದನ್ನು ಗಮನಿಸಿದ್ದೀರಿ ಅಂತಲೂ ನಾನು ಊಹಿಸ್ಕೊಳ್ತೇನೆ. ಇವತ್ತಿನ ನಮ್ಮ ವಿಷಯ ರೆಲಿಗೇರ್ ಕಂಪನಿಯವರ ರಿಸರ್ಚ್ ಪರ್ಫಾರ್ಮೆನ್ಸ್ ಆಫ್ ವೇರಿಯಸ್ ಸ್ಟಾಕ್ ಇಂಡಿಸಸ್ ಇನ್ 2023 ಅಂತ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳನ್ನು ಇಟ್ಟಿದ್ದೇನೆ. ಮೊದಲನೇದ್ದು ನಿಫ್ಟಿ ಮಿಡ್ ಕ್ಯಾಪ್ 100 47% ಮೇಲಕ್ಕೆ ಹೋಗಿದೆ 2023ರಲ್ಲಿ. 2 ನಿಫ್ಟಿ ಸ್ಮಾಲ್ ಕ್ಯಾಪ್ 100 56% ಮೇಲಕ್ಕೆ ಹೋಗಿದೆ. 3 ನಿಫ್ಟಿ 50 ಇಂಡೆಕ್ಸ್ 20% ಮೇಲಕ್ಕೆ ಹೋಗಿದೆ. 2023ರಲ್ಲಿ ಒಂದು ಡ್ರೀಮ್ ರ್ಯಾಲಿ ಇತ್ತು ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಸ್ಪೆಷಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಿಗೆ. ಈ ರೀತಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ನಲ್ಲಿ ಹೈ ರಿಟರ್ನ್ ಬಂದಿರೋದ್ರಿಂದ 2023ರಲ್ಲಿ ತಜ್ಞರು ಏನ್ ಹೇಳ್ತಾರೆ ಅಂತಂದ್ರೆ 2024ರಲ್ಲಿ ಒಂದಷ್ಟು ಕರೆಕ್ಷನ್ ಆಗ್ಬೋದು, ಇಲ್ಲ ಅದು ಮೇಲಕ್ಕೆ ಹೋಗದೇ ಇರ್ಬೋದು. ಸದ್ಯದ ಮಟ್ಟಿಗೆ ಲಾರ್ಜ್ ಕ್ಯಾಪ್ಸ್ ಸುಮಾರು ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ 2023ರಲ್ಲಿ. ಆದ್ದರಿಂದ 2024ರಲ್ಲಿ ಯಾವುದಾದ್ರೂ ಷೇರುಗಳು ಜಾಸ್ತಿ ಮೇಲಕ್ಕೆ ಹೋಗ್ತವೆ ಅಂತಂದ್ರೆ ತಜ್ಞರ ಪ್ರಕಾರ ಲಾರ್ಜ್ ಕ್ಯಾಪ್ಸ್. ಸಾಮಾನ್ಯವಾಗಿ ಬ್ರೋಕರೇಜ್ ಕಂಪನಿಯವರು ಒಂದಷ್ಟು ಲಿಸ್ಟ್ ಮಾಡ್ತಾರೆ ವರ್ಷದ ಕೊನೆಯಲ್ಲಿ, ಮುಂದಿನ ವರ್ಷ ಯಾವ ಷೇರುಗಳು ಜಾಸ್ತಿ ಮೇಲಕ್ಕೆ ಹೋಗಬಹುದು. ನಮ್ಮ ಪ್ರಕಾರ ಇವತ್ತು ರೆಲಿಗೇರ್ ಬ್ರೋಕಿಂಗ್ ಅವರು ಮಾಡಿದಂತ ರಿಸರ್ಚ್ ಡಾಟಾನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದನ್ನು ಬಳಸ್ಕೊಂಡು ನಿಮ್ಮದೇ ಆದಂತ ರಿಸರ್ಚ್ ಮಾಡಿ ಈ ಷೇರುಗಳನ್ನು ಕೊಳ್ಳಬಹುದೋ ಬೇಡವೋ ಅನ್ನೋ ನಿರ್ಧಾರವನ್ನು ಕೈಗೊಳ್ಳಿ. ಮೊದಲನೇದು ಕೋಟಕ್ ಮಹೀಂದ್ರಾ ಬ್ಯಾಂಕ್. ಕಳೆದ 3 ವರ್ಷದಿಂದ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಲ್ಲಿ ಕನ್ಸಾಲಿಡೇಷನ್ ಚಾಲೂ ಇದೆ. ಫಂಡಮೆಂಟಲ್ಸ್ ಬಹಳ ಚೆನ್ನಾಗಿದೆ ಮತ್ತು ನಾರ್ಮಲ್ ವ್ಯಾಲ್ಯೂಯೇಷನ್ ಇನ್ನು ಮುಂದಿನ ದಿನಗಳಲ್ಲಿ ಬರುವಂತ ಚಾನ್ಸ್ ಇದೆ. ಮತ್ತೆ ಸದ್ಯಕ್ಕೆ 1600ರಿಂದ 2000 ರೂಪಾಯಲ್ಲಿ ಒಂದು ಕನ್ಸಾಲಿಡೇಷನ್ ನ್ಯಾರೋ ರೇಂಜ್ ಅಲ್ಲಿ ಮೂವ್ ಆಗ್ತಾ ಇದೆ. ಅದೇನಾದರೂ ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಬ್ರೇಕ್ಔಟ್ ಕನ್ಸಾಲಿಡೇಷನ್ ಆದ್ರೆ ಒಳ್ಳೆಯ ಚಾನ್ಸ್ ಉಂಟು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮೇಲಕ್ಕೆ ಹೋಗುವಂಥದ್ದು. ಇವತ್ತಿನ ರೇಟು 1908. 2024ಕ್ಕೆ ಟಾರ್ಗೆಟ್ ಪ್ರೈಸ್ 2180. ಈಗ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಲ್ಲಿ ಯಾವ ರೀತಿ ಕನ್ಸಾಲಿಡೇಷನ್ ನಡೀತಾ ಇದೆ ಅಂತ ತೋರಿಸಲಿಕ್ಕೆ 2021-23 ಅವಧಿಯ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 1600ರಿಂದ 2000 ಒಳಗೆ. ಈಗ ಎರಡನೆಯ ಸ್ಟಾಕು ಏಷ್ಯನ್ ಪೇಂಟ್. ಕಳೆದ 2 ವರ್ಷದಿಂದ ಏಷ್ಯನ್ ಪೇಂಟ್ ನಲ್ಲಿ ಕೂಡ ಕನ್ಸಾಲಿಡೇಷನ್ ನಡೀತಾ ಇದೆ. ಯಾಕಂದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಬಹಳ ಮೇಲಕ್ಕೆ ಹೋಗಿದೆ. ಆ ಕಂಪನಿಯ ಪ್ರಾಫಿಟಬಿಲಿಟಿ ಅದರಿಂದಾಗಿ ಕಮ್ಮಿ ಆಗಿದೆ. ಆದರೆ ಓವರ್ ಆಲ್ ಆಗಿ ನೋಡಿದ್ರೆ ಏಷ್ಯನ್ ಪೇಂಟಿನ ಪ್ರಾಫಿಟಬಿಲಿಟಿ ಹಾಗೇ ಇದೆ. ಆದ್ದರಿಂದ ಸದ್ಯದ ಮಟ್ಟಿಗೆ ಅದು 2700ರಿಂದ 3600 ಒಳಗೆ ಒಂದು ತರ ನ್ಯಾರೋ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆಗಸ್ಟ್ 2021ರಿಂದ ಇವತ್ತಿನ ರೇಟು 3402. ಟಾರ್ಗೆಟ್ ಪ್ರೈಸ್ ಫಾರ್ 2024 3900. ಈಗ ಏಷ್ಯನ್ ಪೇಂಟಿನ ಕನ್ಸಾಲಿಡೇಷನ್ ಪಿಕ್ಚರ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 2700ರಿಂದ 3500. ಈಗ ಮೂರನೆಯ ಸ್ಟಾಕ್ ಐಷರ್ ಮೋಟಾರ್ಸ್. ಆಟೋಮೊಬೈಲ್ ಸೆಕ್ಟರ್ 2023ರಲ್ಲಿ ಬಹಳ ಚೆನ್ನಾಗಿ ರಿವೈವ್ ಆಗಿದೆ. ಸ್ಪೆಷಲಿ 2 ವೀಲರ್ಸ್ ಕಾರ್ಸ್ ಸೇಲ್ಸು ಚೆನ್ನಾಗಿದೆ ಮತ್ತು 2024ರಲ್ಲಿ ಸೇಲ್ಸು ಇನ್ನೂ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. 2021-22ರಲ್ಲಿ ಐಷರ್ ಮೋಟಾರ್ಸ್ ಒಂದು ತರ ಕನ್ಸಾಲಿಡೇಷನ್ಗೆ ಒಳಗಾಗಿದೆ ಮತ್ತು ಕೊನೆಯಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗಿ ಶುರುವಾಗಿದೆ.
ಸಿನ್ಸ್ ಸೆಪ್ಟೆಂಬರ್ 2023 ಐಷರ್ ಮೋಟಾರ್ ಒಂದು ನ್ಯಾರೋ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಮತ್ತು ಡಿಸೆಂಬರ್ 2023ಗೆ ಬ್ರೇಕ್ಔಟ್ ಆಗುವಂತ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಕರೆಂಟ್ ರೇಟ್ 4144, ಟಾರ್ಗೆಟ್ ಪ್ರೈಸ್ 2024 4550ರಿಂದ 4800. ಈಗ ಐಷರ್ ಮೋಟಾರ್ ಕಂಪನಿಯ ಗ್ರಾಫ್ 2022-23 ನಿಮ್ಮ ಮುಂದೆ. ನಾಲ್ಕನೆಯ ಷೇರು ರೆಲಿಗೇರ್ ಅವರು ರೆಕಮೆಂಡ್ ಮಾಡ್ತಾ ಇರೋದು ಯುನೈಟೆಡ್ ಸ್ಪಿರಿಟ್ಸ್. 2 ವರ್ಷದಿಂದ ಕನ್ಸಾಲಿಡೇಷನ್ ಆಗ್ತಾ ಇದೆ ಮತ್ತು 2018ರಿಂದ 2021ರವರೆಗೆ ಒಂದು ತರ ಸ್ಟ್ಯಾಗ್ನೇಷನ್ ಆಗೋಗಿದೆ. ಮತ್ತೆ ಕಳೆದ 3-4 ತಿಂಗಳಿಂದ ಒಂದು ತರದ ರ್ಯಾಲಿ ಪ್ರಾರಂಭ ಆಗಿದೆ ಮತ್ತು ಇದು ಪಾಸಿಟಿವ್ ಬ್ರೇಕ್ಔಟ್ ತರ ಕಾಣ್ತಾ ಇದೆ. ಇವತ್ತಿನ ರೇಟು 1118. ಟಾರ್ಗೆಟ್ ಪ್ರೈಸ್ ಫಾರ್ 2024 1210ರಿಂದ 1325. ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿಯ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ 2022-23. ಈಗ ಕೊನೆಯ ಕಂಪನಿ ಈ ಲಿಸ್ಟ್ ಅಲ್ಲಿರೋದು ಮೆಂಫಾಸಿಸ್. ಐಟಿ ಸೆಕ್ಟರ್ ಷೇರುಗಳು ಕಳೆದ 2 ವರ್ಷದಿಂದ ಕನ್ಸಾಲಿಡೇಷನ್ ಆಗ್ತಾ ಇದೆ. ಹಾಗೇನೆ ಮೆಂಫಾಸಿಸ್ ಕೂಡ ಜನವರಿ 2022ರಲ್ಲಿ ಒಂದಷ್ಟು ನೆಗೆಟಿವ್ ರಿಟರ್ನ್ಸ್ ಕೂಡ ಕೊಟ್ಟಿದೆ. ಆದ್ದರಿಂದ ಅಮೆರಿಕಾದಲ್ಲಿ ಏನಾದರೂ ಇಕನಾಮಿಕ್ ಸಿಚುವೇಶನ್ ಇಂಪ್ರೂವ್ ಆದರೆ 2024ರಲ್ಲಿ ಈ ಷೇರು ಬಹಳಷ್ಟು ಮೇಲಕ್ಕೆ ಹೋಗುವಂತ ಲಕ್ಷಣಗಳಿದ್ದಾವೆ. ಇವತ್ತಿನ ರೇಟು 2740. ಟಾರ್ಗೆಟ್ ಪ್ರೈಸ್ 2024 2900ರಿಂದ 3350. ಈಗ ಮೆಂಫಾಸಿಸ್ ಷೇರಿನ ಕನ್ಸಾಲಿಡೇಷನ್ ಪಿಕ್ಚರ್ ಕೊಡ್ತಾ ಇದ್ದೇನೆ 2022-23. ಈಗ ನಮ್ಮ ಮುಂದೆ ಇರುವಂತಹ ಹೋಪ್ ಏನು ಅಂತಂದ್ರೆ ಯಾವ್ಯಾವ ಷೇರುಗಳು 2023ರಲ್ಲಿ ಇನ್ನೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೋ ಅದು 2023ರಲ್ಲಿ ಒಂದಷ್ಟು ಒಳ್ಳೆಯ ರಿಟರ್ನ್ಸ್ ಅನ್ನು ಕೊಡಬಹುದು. ಬಹಳ ಜನ ಪೇಷಂಟ್ ಆಗಿ ಇಂತಹ ಷೇರುಗಳನ್ನು ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಆ ಪೇಷನ್ಸ್ ಬಹುಶಃ 1, 2, 3 ವರ್ಷವೇ ಇರ್ಬೋದು. ಆದ್ದರಿಂದ 2024ರಲ್ಲಿ ಈ ಷೇರುಗಳು ಚಿಗುರ್ಕೊಳ್ತಾವೆ ಅಂತ ನಾವೆಲ್ಲ ಹೋಪ್ ಮಾಡ್ತಾ ಇದ್ದೇವೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಇದುವರೆಗೆ ನೀವು SCP ಮಾಡ್ತಾ ಇದ್ರಿ ಷೇರುಗಳಲ್ಲಿ. ಈಗ 2024ರಲ್ಲಿ ಅದೇನಾದ್ರೂ ಎಕ್ಸ್ಟ್ರಾ ಅಮೌಂಟ್ ಅನ್ನು 2024ರಲ್ಲಿ ಅದೇನಾದ್ರೂ ಎಕ್ಸ್ಟ್ರಾ ಅಮೌಂಟ್ ಅನ್ನು SCPಗೆ ಸೇರಿಸ್ತೀರಾ? ಅದಕ್ಕೆ ನಾವು ಸ್ಟೆಪ್ ಅಪ್ SCP ಅಂತ ಕರಿತೇವೆ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.